Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇದರ ಜೊತೆಗೆ ಇವತ್ತು ವಾದ ಪ್ರತಿವಾದಗಳನ್ನು ನೋಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆಯಿಂದ ಇಲ್ಲಿವರೆಗೂ ಕೂಡ ಏನೆಲ್ಲ ವಾದ ಪ್ರತಿವಾದ ಆಯಿತು, ಕೋರ್ಟ್ನಲ್ಲಿ ವಿಚಾರಣೆ ಹೇಗಿತ್ತು ಅಂತ ರೇವಣ್ಣ ಪರ ಸಿ.ವಿ. ನಾಗೇಶ್ ಯಾವೆಲ್ಲ ಅಂಶಗಳನ್ನು ಪ್ರಸ್ತಾಪ ಮಾಡಿದ್ರು, ಹೇಗೆ ವಾದ ಮಾಡಿದ್ರು, ಇನ್ನು ಸರ್ಕಾರದ ಪರ SPP ಯಾವ ವಾದವನ್ನು ಮಾಡಿಸಿದ್ರು, ಸಂಪೂರ್ಣ ಡೀಟೇಲನ್ನು ಕೊಡ್ತೀವಿ ನೋಡಿ. ಐದು ದಿನಗಳಿಂದ ಜೈಲಿನಲ್ಲಿದ್ದ ಶಾಸಕ ಎಚ್.ಡಿ. ರೇವಣ್ಣಗೆ ಕೊನೆಗೂ ಜಾಮೀನು ಸಿಕ್ಕಿದೆ. ರೇವಣ್ಣ ವಿರುದ್ಧ ಮಹಿಳೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ವಿಚಾರಣೆ ನಡೆಸಿತು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ರೇವಣ್ಣಗೆ ಜಾಮೀನು ಮಂಜೂರು ಮಾಡಿದ್ರು. ಇನ್ನು ಇದಕ್ಕೂ ಮುನ್ನ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಮುಂದೆ SIT ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಪರ SVC ಜಾಯ್ನಾ ಕೊಥಾರಿ ಹಾಗೂ ಅಶೋಕ್ ನಾಯಕ್ ವಾದ ಮಂಡಿಸಿದ್ರು. ಈತ ರೇವಣ್ಣ ಪರ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡಿಸಿದ್ರು. ವಾದ ಪ್ರತಿವಾದ ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ರೇವಣ್ಣ ಪುತ್ರ ಪ್ರಜ್ವಲ್ ತಲೆಮರೆಸಿಕೊಂಡಿದ್ದಾನೆ. ರೇವಣ್ಣಗೆ ಜಾಮೀನು ನೀಡಿದ್ರೆ ಸಾಕ್ಷ್ಯಾಧಾರ ನಾಶಪಡಿಸಬಹುದು. ಆರೋಪಿ ಪ್ರಭಾವಿ ಎಂಬ ಅಂಶವನ್ನು ಪರಿಗಣಿಸಬೇಕು. ಇದು ಕೇವಲ ಅಪಹರಿಸಿ ಆಕೆಗೆ ಬೆದರಿಕೆ ಹಾಕಿದ ಕೇಸಲ್ಲ. ಅಪಹರಣವಾದ ಮಹಿಳೆ ಅತ್ಯಾಚಾರದ ಸಂತ್ರಸ್ತೆಯಾಗಿದ್ದಾರೆ. ಮಹಿಳೆಯ ದೂರು ದಾಖಲಾಗಬಾರದೆಂದು ಅಪಹರಿಸಲಾಗಿತ್ತು. ಇತರೆ ಮಹಿಳೆಯರು ದೂರು ನೀಡದಂತೆ ತಡೆಯುವ ಯತ್ನವಿದು. ಜಾಮೀನು ನೀಡಿದ್ರೆ ನ್ಯಾಯದಾನದ ಹಾದಿಗೆ ತೊಡಕಾಗಬಹುದು. ಕೊಥಾರಿ ವಾದ ಮಂಡಿಸಿದ ಬಳಿಕ SIT ಪರ ಮತ್ತೊಬ್ಬ SPP ಅಶೋಕ್ ನಾಯಕ್ ವಾದ ಮಂಡಿಸಿದ್ರು. ದೂರುದಾರನಿಗೆ ಎಲ್ಲ ತಿಳಿದಿರಲ್ಲ, ಗೊತ್ತಿರುವಷ್ಟು ಹೇಳಿದ್ದಾನೆ. ಮಹಿಳೆ ಅಜ್ಜಿಯಾಗಿದ್ದಾರೆ. ಬಲವಂತವಾಗಿ ಕರೆದೊಯ್ದಿದ್ದಾರೆ. ಅಪಹರಣ ಮಾಡಿ ತೋಟದ ಮನೆಯಲ್ಲಿ ಇಟ್ಟಿದ್ದಾರೆ. ರೇವಣ್ಣರ ಮಾಜಿ ಆಪ್ತ ಕಾರ್ಯದರ್ಶಿ ತೋಟದ ಮನೆಯಲ್ಲಿರಿಸಿದ್ದಾರೆ. 4-5 ದಿನ ಕರೆದೊಯ್ದು ಬಿಡದೆ ಸತಾಯಿಸಿರುತ್ತಾರೆ. ಚುನಾವಣೆಗೆ 4-5 ದಿನ ಮೊದಲೇ ಕರೆದೊಯ್ದಿರುತ್ತಾರೆ. ಒಳಸಂಚು ಆರೋಪ ಸೇರಿಸಲು ತನಿಖಾಧಿಕಾರಿ ಅರ್ಜಿ ಸಲ್ಲಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ಬಳಸಿ ದೇಶ ತೊರೆದಿದ್ದಾನೆ. ಚುನಾವಣೆಗೆ ಮುನ್ನ ರೇವಣ್ಣ ಪತ್ನಿ ಸಂತ್ರಸ್ತೆಯನ್ನ ಕರೆಸಿಕೊಂಡಿದ್ದಾರೆ. ತಾಯಿಯ ಅತ್ಯಾಚಾರದ ವಿಡಿಯೋ ನೋಡಿ ಪುತ್ರ ದೂರು ನೀಡಿದ್ದಾರೆ. ತನಿಖೆಯ ದಿಕ್ಕು ತಪ್ಪಿಸಲು ನಿನ್ನೆ ಮಹಿಳೆಯ ಹೇಳಿಕೆ ವೈರಲ್ ಮಾಡಲಾಗಿದೆ. ಇನ್ನು SIT ಪರ SPP ಅಶೋಕ್ ನಾಯಕ್ ವಾದ ಮಾಡುವಾಗ ಇದು ಸುಪ್ರೀಂ ಕೋರ್ಟ್ಗೆ ಹೋಗಲಿರುವ ಪ್ರಕರಣ, ಹೀಗಾಗಿ ಎಲ್ಲಾ ರೀತಿಯ ತಾಂತ್ರಿಕ ವಾದ ಮಂಡಿಸುತ್ತಿದ್ದೇವೆ ಎಂದು ಹೇಳಿದ್ರು. ಸುಪ್ರೀಂ ಕೋರ್ಟ್ಗೆ ಹೋಗುತ್ತೇವೆಂದು ಬೆದರಿಸುತ್ತಿದ್ದಾರೆ ಅಂತ ಹೇಳಿದ್ರು. ಇದಕ್ಕೆ ರೇವಣ್ಣ ಪರ ವಕೀಲ ನಾನು ಬೆದರಿಸುತ್ತಿಲ್ಲ ಅಂತ ಹೇಳಿದ್ರು. ಇನ್ನು ರೇವಣ್ಣ ತನಿಖೆಗೆ ಸಹಕರಿಸುತ್ತಿಲ್ಲ ಅಂತನೂ SIT ಪರ ವಕೀಲರು ಹೇಳಿದ್ರು. ಆರೋಪಿ ಕಸ್ಟಡಿ ಅವಧಿಯಲ್ಲಿ ತನಿಖೆಗೆ ಸಹಕರಿಸಿಲ್ಲ. ರಾಹುಕಾಲ ಗುಳಿಕ ಕಾಲ ನೋಡಿಕೊಂಡು ಹೊಟ್ಟೆ ನೋವು ಎಂದು ಕುಳಿತಿದ್ದರು. ಇದಾದ ಬಳಿಕ ಪ್ರತಿವಾದ ಮಂಡಿಸಿದ ರೇವಣ್ಣ ಪರ ವಕೀಲ ಸಿ.ವಿ. ನಾಗೇಶ್ SPP ಉಲ್ಲೇಖಿಸಿದ ಪ್ರಕರಣ ಈ ಕೇಸ್ಗೆ ಅನ್ವಯವಲ್ಲ ಎಂದು ನ್ಯಾಯಾಧೀಶರ ಮುಂದೆ ಹೇಳಿದರು. SPP ಉಲ್ಲೇಖಿಸಿದ ಪ್ರಕರಣ ಈ ಕೇಸ್ಗೆ ಅನ್ವಯವಲ್ಲ. ಹಣಕ್ಕೆ ಬೇಡಿಕೆ ಇಟ್ಟು 14 ವರ್ಷದ ಬಾಲಕನನ್ನ ಅಪಹರಣ ಮಾಡಲಾಗಿತ್ತು. ಅಪಹರಿಸಿದ ನಂತರ ಪೊಲೀಸರಿಗೆ ತಿಳಿಸಿದರೆ ಕೊಲ್ಲುವುದಾಗಿ ಬೆದರಿಕೆ ಹಾಕಲಾಗಿತ್ತು. ಆದರೆ ಈ ಕೇಸ್ನಲ್ಲಿ ಅಂತಹ ಸಂಗತಿ ನಡೆದಿಲ್ಲ. SIT ಹಾಜರುಪಡಿಸಿದ ಮತ್ತೊಂದು ತೀರ್ಪು NDPS ಕಾಯ್ದೆಯದ್ದು. CRPC ಸೆಕ್ಷನ್ 161 ಅಡಿ ಸಾಕ್ಷಿಯ ಹೇಳಿಕೆ ದಾಖಲಿಸಬಹುದು. 161 ಅಡಿ ಆರೋಪಿಯ ಹೇಳಿಕೆ ದಾಖಲಿಸಲು ಅವಕಾಶವಿಲ್ಲ. ಹೀಗಾಗಿ ಈ ಕೇಸ್ಗೆ ಅದನ್ನ ಅನ್ವಯಿಸಲಾಗಲ್ಲ. ಏನೋ JDS ನಾಯಕ JT ದೇವೇಗೌಡ ಇಂದು ಸೆಂಟ್ರಲ್ ಜೈಲ್ಗೆ ಭೇಟಿ ಕೊಟ್ಟಿದ್ರು. ಜೈಲಲ್ಲಿ ರೇವಣ್ಣ ಕಣ್ಣೀರು ಇಟ್ಟಿರೋದಾಗಿ ಹೇಳಿದ್ರು. ನಾನು ತಪ್ಪು ಮಾಡಿದೆ, ನನಗೆ ಶಿಕ್ಷೆ ಆಗಲಿ, ನಾನೇನು ತಪ್ಪು ಮಾಡಿದೆ, ನನಗೆ ಈ ಶಿಕ್ಷೆ ಕೊಟ್ಟರಲ್ಲ ಅಂತ ಸ್ವಲ್ಪ ಕಣ್ಣೀರು ಹಾಕಿದ್ರು. ಒಂದು 10 ನಿಮಿಷ, ಒಂದು 5 ನಿಮಿಷ.
ಶಾಸಕ ರೇವಣ್ಣ ವಿರುದ್ಧದ ಕಿಡ್ನಾಪ್ ಕೇಸ್ನಲ್ಲಿ A2 ಆಗಿರುವ ಸತೀಶ್ ಬಾಬು ಬಂಧನದ ಬಗ್ಗೆ ಮಾಜಿ ಸಚಿವ ಸಾರಾ ಮಹೇಶ್ ಪ್ರಶ್ನೆ ಎತ್ತಿದ್ದಾರೆ. ಎಫ್ಐಆರ್ಗೂ ಮುನ್ನ ಸತೀಶ್ ಬಾಬು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಬಂಧಿಸಿರೋ ದೃಶ್ಯ ಬೇಕರಿ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಅದನ್ನ ಡಿಲೀಟ್ ಮಾಡಿಸಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಬೆಳಿಗ್ಗೆ 12:30 ಸತೀಶ್ ಬಾಬುನ ಹೆಬ್ಬಾಳ್ ಬೇಕರಿ ಹತ್ರ ಇದ್ದವ್ರನ್ನ ಅರೆಸ್ಟ್ ಮಾಡ್ಕೊಂಡು ತೊಗೊಂಡೋಗ್ತಾರೆ. 161 ಸ್ಟೇಟ್ಮೆಂಟ್ ಪೊಲೀಸ್ನಲ್ಲಿ ತೊಗೊಂಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಆ್ಯಕ್ಟ್ ಏನು ಹೇಳುತ್ತೆ, 376 ಏನು ಹೇಳುತ್ತೆ, ತಕ್ಷಣ ಮ್ಯಾಜಿಸ್ಟ್ರೇಟ್ ಮುಂದೆ 164 ಸ್ಟೇಟ್ಮೆಂಟ್ ಆಗಬೇಕು ಅಂತ ಹೇಳ್ತಾರೆ. ಕೆಲವು ಪೊಲೀಸ್ ಅಧಿಕಾರಿಗಳನ್ನೂ ಕೂಡ ಈ ಸಂದರ್ಭದಲ್ಲಿ ಇದು ಸರಿನಾ, ರಾಜಕೀಯ ವ್ಯವಸ್ಥೆಗೋಸ್ಕರ ಈ ಥರ ಮಾಡ್ತಾ ಇದ್ದೀರಲ್ಲ, ಎಲ್ರಿಗೂ ಗೊತ್ತಿದೆ ಇದು ವ್ಯವಸ್ಥಿತ ಸಂಚು ಅಂತ ಹೇಳಿ. ಇತ್ತ ಪ್ರಜ್ವಲ್ ರೇವಣ್ಣ ರೇಪ್ ಕೇಸ್ಗೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆ ಚುರುಕುಗೊಳಿಸಿದೆ. ಹಾಸನ ಸಂಸದರ ಸರ್ಕಾರಿ ನಿವಾಸದಲ್ಲಿ FSL ತಂಡ 3 ಗಂಟೆಗಳ ಕಾಲ ಪರಿಶೀಲನೆ ನಡೆಸಿದೆ. ಪೆನ್ ಡ್ರೈವ್ ಹಂಚಿಕೆ ಬಗ್ಗೆ ನವೀನ್ ಗೌಡ ಪ್ರೀತಮ್ ಗೌಡ ಮೇಲೆ ಆರೋಪ ಮಾಡಿದ್ದ. ಇದಕ್ಕೆ ಒತ್ತು ತಿರುಗೇಟು ಕೊಟ್ಟ ಮಾಜಿ ಶಾಸಕ ಪ್ರೀತಮ್ ಗೌಡ ಎಲ್ಲರ ಬಳಿಯೂ ವಿಡಿಯೋ ಇದೆ, ಹಾಗಾದ್ರೆ ಎಲ್ಲರೂ ತಪ್ಪಿತಸ್ಥರ ಅಂತ ಪ್ರಶ್ನಿಸಿದ್ದಾರೆ. ನಿಮ್ಗೆ ಮಾಹಿತಿಗೆ ಹೇಳ್ತೀನಿ, ನನ್ನ PA ಅಲ್ಲ ಮೊದಲನೇದು. ನನ್ನ ಕಚೇರಿಯಲ್ಲಿ 45ಕ್ಕಿಂತ 50 ಜನ ಹೆಚ್ಚು ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ. ಅದರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅವನ ಹತ್ರ ವಿಡಿಯೋ ಇದ್ದರೆ ಅಥವಾ ಅವನ ಹತ್ರ ಪೆನ್ ಡ್ರೈವ್ ಇದ್ದರೆ ಅಥವಾ ಕಂಪ್ಯೂಟ್ರಲ್ಲಿ ಹಾಕಿ ನೋಡಿದರೆ ಅದನ್ನು ಅಪರಾಧ ಅಂತೇಳಿ ಹೇಳಿದ್ರೆ ನನಗೆ ಆ ಅಪರಾಧದ ಇದಕ್ಕೆ ನನಗೆ ಯಾವುದೂ ಮಾಹಿತಿ ಇಲ್ಲ. ಅದಕ್ಕೆ ಹೇಳ್ತಿರೋದು SIT ಯಾವ ಮಾನದಂಡದಲ್ಲಿ ಮಾಡ್ತಿದೆ ಅಂತ ಹೇಳಿದರೆ, ಇದೇ ಮಾನದಂಡದಲ್ಲಿ ವಿಡಿಯೋ ಇರೋರೆಲ್ಲರೂ ತಪ್ಪಿತಸ್ಥರು ಅಂದರೆ ಕನಿಷ್ಠ ಹಾಸನ ಜಿಲ್ಲೆಯಲ್ಲಿ 15 ಲಕ್ಷ ಮೊಬೈಲ್ ಬಳಕೆದಾರರು ಕೂಡ ತಪ್ಪಿತಸ್ಥರಾಗ್ತಾರೆ. ಸದ್ಯ ಪ್ರಜ್ವಲ್ ಪ್ರಕರಣವನ್ನು ತ್ವರಿತವಾಗಿ ಇತ್ಯರ್ಥಗೊಳಿಸಲು SIT ಪ್ಲಾನ್ ಮಾಡಿದೆನ್ನಲಾಗಿದೆ. ಬ್ಯೂರೋ ರಿಪೋರ್ಟ್ TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.